ಸ್ಟೂಡೆಂಟ್ಸ್, ನಾವಿವತ್ತು ಫ್ರ್ಯಾಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರ್ಯಾಕ್ಷನ್ನು ಎಷ್ಟು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತುಂಬ ಮುಖ್ಯ. ಫ್ರ್ಯಾಕ್ಷನ್ಗಳು ಕೆಲವೊಂದು ತುಂಬ ತಪ್ಪು ಮಾಡ್ತೀವಿ. ಸಿಂಪಲ್ ಇದ್ದರೂ ನಮಗೆ ತಪ್ಪಾಗಿ ಕೆಲವೊಂದು ಆನ್ಸರ್ಗಳು ರಾಂಗ್ ಆಗುತ್ತೆ. ಹಾಗಾಗಿ ನಮ್ಮದು ಮಾರ್ಕ್ಸ್ಗಳು ಜಾಸ್ತಿ ಕಡಿಮೆ ಆಗುತ್ತೆ. ಹಾಗಾಗಿ ಈಗ ಕರೆಕ್ಟಾಗಿ ತಿಳ್ಕೊಳ್ಳಿ ಏನು ಮಾಡಬೇಕಂತ. ಈಗ 2/4 + 3/7 ಇದೆ. ಫಸ್ಟ್ ಏನು ಮಾಡಬೇಕಂದ್ರೆ ಈ ಕಡೆ ತಗೋಬೇಕು ನಾವು. 7 2 ಎಷ್ಟಾಗುತ್ತೆ? 7 2 40. ಆಮೇಲೆ ನಂತರ ಈ ಕಡೆಯಿಂದ ಮಾಡಬೇಕು. ಈ ಕಡೆಯಿಂದ ಮಾಡಿದ್ರೆ 4 2 ಎಷ್ಟಾಗುತ್ತೆ? ಆ ಕಡೆ 4 + 12. ಆಮೇಲೆ ಡಿನಾಮಿನೇಟರ್ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇಲ್ಲಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಕೆಳಗಡೆ ಇರೋ ಎರಡು ಡಿವೈಡರ್ನ ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಬೇಕು. ಎಷ್ಟು ಬರುತ್ತೆ? 28. 28 ಬರುತ್ತೆ. ಇದು ಎಷ್ಟಾಗುತ್ತೆ? 12 + 14 ಎಷ್ಟಾಗುತ್ತೆ? 26. 26 / 28 ಪ್ಲಸ್ ಬಂದರೆ ಈ ಥರ ಮಾಡಬೇಕು. ಅದೇ ಥರ ಮೈನಸ್ ಬಂದರೆ ಯಾವ ಥರ ಮಾಡಬೇಕು? ಈಗ ಮೈನಸ್ ಇದೆಯಪ್ಪ, ಈಗ ಯಾವ ಥರ ಮಾಡಬೇಕು? ಸೇಮ್ ಇದೇ ಥರ ಮಾಡಬೇಕು. ಅಂದರೆ ಇಲ್ಲಿ ಮಾತ್ರ ಮೈನಸ್ ಬರುತ್ತೆ, ಈ ಪ್ಲೇಸಲ್ಲಿ ಮಾತ್ರ ಮೈನಸ್ ಬರುತ್ತೆ. ಸೇಮ್ ಇದೇ ಥರ ಕಾನ್ಸೆಪ್ಟ್. ಹೇಗಂದರೆ 2 ಇಂದ ಎಷ್ಟು? 2 5 10, 6 3 18. ಇಲ್ಲಿ ಏನು ಮಾಡ್ಕೋಬೇಕಂದ್ರೆ ಇಲ್ಲಿ ಮೈನಸ್ ಇದೆಯಲ್ಲ, ಇಲ್ಲಿ ಮೈನಸ್ ಹಾಕಬೇಕು. 18 ನಂತರ ಮಲ್ಟಿಪ್ಲೈ ಮಾಡಬೇಕು. 2 6 2 12. ಇದು 10 - 18 ಎಷ್ಟಾಗುತ್ತೆ? 8. -8 ಏನು? -8 / 12. ಇದು ಇನ್ನೂ ಹೋಗುತ್ತಾ? 2 4 2 6 2 4 ಮೇಲೆ 4 2 4 2 6 2 6 -4 / 6. ಓಕೆ, ಇದಿಷ್ಟು ಬಂತಾ? ಈಗ ಪ್ಲಸ್ ಮಾಡಿದ್ವಿ, ಮೈನಸ್ ಮಾಡಿದ್ವಿ, ನಂತರ ಮಲ್ಟಿಪ್ಲೈ ಯಾವ ಥರ ಮಾಡಬೇಕು? ಡೈರೆಕ್ಟಾಗಿ ಮಾಡ್ಬೋದು. ಮಲ್ಟಿಪ್ಲೈ ಈ ಫ್ರ್ಯಾಕ್ಷನ್ ಮಾಡೋದು ತುಂಬ ಕಷ್ಟ ಅಲ್ಲ. 2 4 8, 3 5 15. ಪ್ಲಸ್ ಮೈನಸ್ ಮಲ್ಟಿಪ್ಲೈ ಆಯಿತು. ನಂತರ ಇವಾಗ